ನಮಸ್ಕಾರ ಎಲ್ರಿಗೂ. ನನಗೆ ಸುಮಾರು ಜನ ಕಮೆಂಟ್ ಮಾಡಿದರು ನನ್ನ ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ ಪೇಜಲ್ಲಿ. ಅವರು ಕೇಳ್ತಾಯಿದ್ರು, ಅಂದರೆ OWDC ಯೂಸ್ ಮಾಡ್ತಿದ್ದೀರಲ್ಲ, ಇದೆಲ್ಲ ಹೆಲ್ಪ್ ಆಗಿದೆಯಾ ಅಂತ. ಸೊ ನಾನೇನು ಹೇಳೋದು ಅಂದರೆ, ಈಗ ನಮಗೆ ದೇಸಿ ಹಸು ಎಲ್ಲ ಇದ್ದರೆ ನಾವು ಜೀವಾಮೃತ ಮಾಡ್ಕೋಬೋದು ಫ್ರೀಕ್ವೆಂಟಾಗಿ. ಈಗ ನಮಗೆ ಹಸು ಏನೂ ಇಲ್ಲ, ನಾನು ಫ್ರೆಂಡ್ ಹತ್ರ, ಅಂದರೆ ನಮ್ಮ ಊರಲ್ಲೇ ಎಲ್ಲಿ ಯಾರ ಹತ್ರ ದೇಸಿ ಹಸು ಇದೆ ಅವ್ರ ಕಡೆಯಿಂದ ಸಗಣಿ ಎಲ್ಲ ಕಲೆಕ್ಟ್ ಮಾಡಿ ಮತ್ತು ಹಸುದು ಗಂಜಲ ಕಲೆಕ್ಟ್ ಮಾಡಿ, ಅಂದರೆ ಒನ್ಸ್ ಇನ್ ಅ ವೈಲ್, ಅಂದರೆ ಒಂದು ತಿಂಗಳಿಗೆ ಒಂದು ಸರಿ ಇಲ್ಲಾಂದರೆ 2 ಮಂತ್ಸ್ಗೆ ಒಂದು ಸರಿ ಅವೈಲಬಿಲಿಟಿ ಇದ್ದಾಗ ನಾನು ತೊಗೊಂಬಂದು ಜೀವಾಮೃತ ಮಾಡ್ಕೊತೀನಿ. ಸೊ ನನಗೆ ಎವ್ರಿ 15 ಡೇಸ್ ಹಾಕ್ಬೇಕಂದ್ರೆ ನಮ್ಮ ಜೀವಾಮೃತ ಸಿಗೋಲ್ಲ, ಅಂದರೆ ಸಗಣಿ ಸಿಗೋಲ್ಲ, ಗಂಜಲೂ ಅವೈಲಬಿಲಿಟಿ ಇರೋಲ್ಲ. ಅದರಿಂದ OWDC ಏನು ಹೇಳಿ ನಾನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನಲ್ಲ ನೋಡಿ, ನಾನೀಗ ಏನೇನು ಸ್ಪ್ರೇ ಮಾಡಿದ್ದೀನಿ ಮತ್ತು ಈ ನಾನು ಇದನ್ನು ಡ್ರೆಂಚಿಂಗ್ ಹಾಕಿದ್ದೀನಿ, ಅದೆಲ್ಲ OWDCನೇ. ಎವ್ರಿ 15 ಡೇಸ್ ಹಾಕಿದ್ದೀನಿ. ಈಗೇನು ನೀವು ನಾವು ನೋಡ್ತಿದ್ದೀರಲ್ಲ ಗ್ರೋತು, ಸ್ಮಾಲ್ ಪ್ಲ್ಯಾಂಟಿಂದ ಈ ಹೈಟಿಗೆ ಬಂದಿದೆ ಅಂದರೆ ಅದು ಖಂಡಿತ OWDCನೇ ಹೆಲ್ಪ್ ಮಾಡಿದೆ. ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಬೇಕಂದ್ರೆ ದೇಸಿ ಹಸು ಮತ್ತು ಗಂಜಲ ಮತ್ತು ಸಗಣಿ ಇಂಪಾರ್ಟೆಂಟು, ಯಾಕೆಂದರೆ ಜೀವಾಮೃತಕ್ಕೆ. ಅದ್ರ ಜೊತೆಲಿ ಅದ್ರದ್ದು ಅಟ್ಲೀಸ್ಟ್ ರೀಪ್ಲೇಸಬಲ್ ಅಂತ ಹೇಳೋಕ್ಕಾಗಲ್ಲ, ಸಮ್ ಪಾರ್ಟ್ ಈಸ್ ರೀಪ್ಲೇಸ್ ಮಾಡುತ್ತೆ OWDC. ನಂದು ಏನಿದೆ ನೋಡಿ, ಅರೇಕಾ ಪ್ಲ್ಯಾಂಟ್ಸು ಮತ್ತು ಬನಾನಾ ಪ್ಲ್ಯಾಂಟ್ಸು ಮತ್ತು ಪಪ್ಪಾಯ ಏನು ಫ್ಲವರಿಂಗ್ ಆಗಿ ಫ್ರೂಟ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ, ಖಂಡಿತ ಅದು OWDCಯಿಂದನೇ ಅಂತಲೇ ಹೇಳ್ಬೋದು. ಅಂದರೆ ಎವ್ರಿ 15 ಡೇಸ್ ನಾವು ಡ್ರೆಂಚಿಂಗ್ ಮಾಡಬೇಕು, ಇಲ್ಲಾಂದರೆ ಸ್ಪ್ರೇ ಮಾಡಬೇಕು. ಅದರಿಂದ ನನಗೆ ತುಂಬ ಹೆಲ್ಪ್ ಆಗಿದೆ.